ಚಿಕ್ಕಮ್ಮ, ನನ್ನ ಮಗನಿಗೆ ಚಿಕ್ಕಮ್ಮ, ನನ್ನ ಅಲಿಯ, ನನ್ನ ಅಲಿಯವ. ರೈತರನ್ನ ಕೊಲ್ಲೋ ಗಂಡಸರು ಅವ್ರು ಆಗಿದ್ರೆ ಇವಾಗ ರೈತರ ಮುಂದ್ಗಡೆ ಬಂದು ನಿಂತ್ಕೊಳ್ಳಿ. ಇವಾಗ ಬರ್ತಾರ ಅವರು. ಯಾ ಸೂಳ ಮಗ ಇದಕ್ಕೆ ಉತ್ತರ ಕೊಡೋನು ಯಾರು? ಇನ್ನು 20 ನಿಮಿಷ ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಅಂದ್ರೆ ಗೇಟ್ ಹೊಡ್ಕೊಂಡು ಹೋಗ್ತೀವಿ ಒಳಗಡೆ. ಪ್ಲೀಸ್, ಬರೀ ಮಾತಲ್ಲ, ಎಲ್ಲ ರೈತರ ಆಕ್ರೋಶ, ರೈತರ ಪ್ರತಿಜ್ಞೆ. ನಿಮ್ಮ ಮಗ ಕಾಡಂತೆ ಕಾಡು, ಕಾಡು. ಫಾರೆಸ್ಟ್ ಅವರು ಊರೊಳಗೆ ಬರಬಾರ್ದು ಇನ್ಮೇಲೆ. ಜೀವ ಬೇಕು ನನಗೆ. ಸಮಸ್ಯೆ ಇಷ್ಟೊತ್ತು ಕೂಗಾಡ್ತಿದ್ದಾರೆ. ನಿಮಗೆ ನಮಗೆ ಇರುತ್ತೆ ಇಲ್ಲಿ. ನಿಮ್ಗೆ ಎದುರು ಮಾತಾಡ್ತವ್ರೆ. ಹಾಗಂತ ಇವರಿಂದ ಏನಾದ್ರು ತೊಂದರೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹೊರಡಿದಾರಂತೆ ಸೂಳ ಮಕ್ಕಳು ಎಲ್ಲ ಪ್ಲಾನ್ ಮಾಡ್ಕೊಂಡು ಎಣ್ಣೆ ಕುಡಿದ್ಬಿಟ್ಟು ಗಾಳಿ ಮಾಡ್ಕೊಂಡು ತುಂಬಿದವ್ರನ್ನ ಹೊಡೆದು ಸಾಯ್ತಿದ್ದಾರೆ. ಬರ್ಬೇಕು, ಶಿಷ್ಯ ಬರ್ಬೇಕು. ಇಲ್ಲಿ ಕೇಳಿ, ಯಾರು ಗಲಾಟೆ ಮಾಡ್ಬೇಡಿ. ಪ್ರಕಾಶನ ಬರ್ತಾವ್ರೆ, ಒಂದು ಪ್ರಕಾಶನ ಬರ್ತಾವ್ರೆ. ಅರ್ಧ ಗಂಟೆ ಒಬ್ಬರು ಕೂತ್ಕೊಂಡ್ರೆ ಸರ್ ಕೂತ್ಕೊಳ್ಳಿ, ಸರ್ ಕೂತ್ಕೊಳ್ಳಿ, ಅಣ್ಣ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ, ಪ್ರತಿಯೊಬ್ರು ಕೂತ್ಕೊಳ್ಳಿ ಸರ್. ಅಣ್ಣ ಎಲ್ಲ ಕೂತ್ಕೊಳ್ಳಿ, ಕೆಳಗೆ ಕೂತ್ಕೊಳ್ಳಿ. ನಿಮ್ಮ ಮಗ ಕಾಡಿಗೆ ಏನಕ್ಕೆ ಹೋಗಿದ್ರಮ್ಮ? ಏನಕ್ಕೆ ಹೋಗಿದ್ದು? ನಾವು ಕಾಡ್ಕೊಂಡ್ರೆ ಎಂಜಾಯ್ ಮಾಡ್ತೀವಿ. ಪಕ್ಕದ ಬಿಟ್ಟು ಕಾಡ್ಲು ಹೋಗ್ಬಿಟ್ಟು ಒಂದು ಚಿಕನ್ ತಗೊಂಡು ಏನು ತಲೆ ಕೆಡಿಸ್ಕೊಬೇಡಿ. ನಾವು ಯಾವ್ದೇ ಕಾರಣಕ್ಕೂ ಅವ್ರನ್ನ ಬಿಡೋದ್ ಬೇಡ. ನೀವು ಕೂತ್ಕೊಳ್ಳಿ, ರೋಡಲ್ಲಿ ಕೂತ್ಕೊಳ್ಳಿ ನೀವೆಲ್ಲರೂ.
ನಮ್ಗೆ ಏನ್ ಗೊತ್ತಾ, ನಮ್ಗೆ ACP DCP ವೈಲಪ್ಪ ಆರೋಪ ಯಾರು ಬೇಡ, ಶೂಟ್ ಮಾಡಿದ್ನಲ್ಲ ಅವ್ನು ಬೇಕು, ಅವ್ನು ಬೇಕು. ಈಗ ಒಂದು 5 ನಿಮಿಷ ನೋಡೋಣ, ಗೇಟ್ ನುಗ್ಗೋಣ, ಅವ್ನು ಕಳ್ಸ್ಕೊಟ್ರೆ ಕಳ್ಸ್ಕೊಡ್ಲಿ, ಅವ್ನು ಬರಲ್ಲ ಬರಲಿ, ಪರ್ಮಿಷನ್ ಇನ್ನು ಅರ್ಧ ಗಂಟೆ ನೋಡ್ಕೊಂಡು ಗೇಟ್ ಹೊಡಿತೀವಿ ಅಷ್ಟೇ. ಸಾಯಿಸ್ರೆ ಇಷ್ಟು ಜನ ಸಾಯಿಸಿ ಬಿಡು. ಬೇಕು ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಅರ್ಧ ಗಂಟೆ ಟೈಮ್ ಕೊಡೋಣ, ಅರ್ಧ ಗಂಟೆ ಇಲ್ಲ ಅರ್ಧ ಗಂಟೆ ಇರಿ, ಇನ್ನು ಅರ್ಧ ಗಂಟೆ ಅಷ್ಟೇ, ಅರ್ಧ ಗಂಟೆ ಇನ್ನು ಅರ್ಧ ಗಂಟೆ ಶಾಂತವಾಗಿರಿ. ಬರ್ಲಿ ನನ್ನ ಕಣ್ಣಿಗೆ ತೋರಿಸಬೇಕು, ನನ್ನ ಕಣ್ಣಿಗೆ ತೋರಿಸಿ. ಡಿಪಾರ್ಟ್ಮೆಂಟ್ ಯಾರು ಇಲ್ಲ, ಒತ್ತುವರಿ ಇಲ್ಲ. ಎದ್ರಕೊಂಡು ಓಡಾಡ್ತಾರೆ ಹೇಡಿಗಳ ತರ. ಮತ್ತೆ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ನ್ಯಾಯ ಸಿಕ್ಕತ್ತೆ, ಪ್ರಕಾಶನ ಕರಿ, ಪ್ರಕಾಶನ ಬರೋ ನ್ಯಾಯ ಸಿಕ್ಕತ್ತೆ. ಅಣ್ಣ ಎಲ್ಲಿದ್ದೀರಿ? ಎಷ್ಟೊತ್ತಾಗುತ್ತೆ ಇಲ್ಲಿ ಬರೋದು? 20 ನಿಮಿಷ. 20 ನಿಮಿಷ ಬರ್ತಾರೆ, ಕೂತ್ಕೊಳ್ಳಿ. ಇನ್ನು 20 ನಿಮಿಷ ಶಾಂತವಾಗಿದೆ. ಸಿಗುತ್ತೆ, ಕೂತ್ಕೋ, ಸರಿ ಕೂತ್ಕೋ, ಕೂತ್ಕೊಳ್ಳ. ಈಗ ಹೋಗಿ ಎಳ್ಕ ಬರಕತ್ತ ನೀನು, ಮಾಡ್ಲೇಬೇಕು. ಕೂತ್ಕೋ ಬರ್ಲಿ, ಬರ್ಲಿಲ್ಲ ಅಂದ್ರೆ ಪೊಲೀಸರು ಇಲ್ಲವ್ರೆ, ನಮ್ಮ ಸಾಮಾನ್ಯ ಪೊಲೀಸರು ಕೂತ್ಕೋ, ಇಲ್ಲವ್ರೆ. ಕೂತ್ಕೊಳ್ಳಿ ಎಲ್ಲ. ಇವ್ರ ಮುಖಾಂತರ ತೆಗಿಸಿ ನೋಡ್ತೀನಿ. ನೀವು ನಮ್ಮ ಕಾಡಿಗೆ ಬರ್ರಿ, ನೀವು ಮಾಡುತ್ತಾನೆ ಮನೆಗೆ ಕೊಟ್ಟವ್ರು ಕೊಟ್ಟಿಲ್ಲ, ಕೊಟ್ಟೇ ಇಲ್ಲ. ಈ ಕಾರ್ಯಕ್ಕೆ ಬಂದ್ಬಿಟ್ಟು ಯಾವನು ತಡೆಯಕ್ಕಾಗಲ್ಲ. ಮೂರು ಪೊಲೀಸ್ ಇಟ್ಕೊಂಡು ತಡೆ, ಯಾವತ್ತಿದ್ರಳು ನಿಮ್ಗೆ ಯಾವನು ತಡೆಯಕ್ಕಾಗಲ್ಲ. ಸರ್ ಟೈಮ್ ಎಷ್ಟು ಬೇಕು ಅವ್ರಿಗೆ ಕರೆಯಕ್ಕೆ? ಟೈಮ್ ಎಷ್ಟು ಬೇಕು ಅವ್ರಿಗೆ ಕರೆಯಕ್ಕೆ? ನಾವು ಕರಿತೀವಿ, ನಾವು ಕರಿತೀವಿ. ಶೂಟ್ ಮಾಡಿ ಎತ್ಕೊಂಡು ಗೊತ್ತಾಯ್ತು. ಅಧ್ಯಕ್ಷರು ಬರ್ತಾರೆ, 10 ನಿಮಿಷ, ಇನ್ನು 10 ನಿಮಿಷ ಹೋಗೋಣ, ಇನ್ನು 10 ನಿಮಿಷ ಅಷ್ಟೇ. ಅರ್ಧ ಗಂಟೆ ಹೋಗೋಣ. 1 ನಿಮಿಷ ಶಾಂತಗಿರಿ, 1 ನಿಮಿಷ ಶಾಂತಗಿರಿ.
ಸುಮ್ಮನೆ ಬರುತ್ತೆ ಒಂದು ಜೀವ ಎಪ್ಪಡಿ ಏನ್ ತಮ್ಮ ಸಮಸ್ಯೆ ಇಷ್ಟೊಂದು ಕೂಗಾಡ್ತಿದ್ದಾರೆ ನಿಮ್ಗೆ ಎದುರು ಮಾತಾಡ್ತವ್ರೆ ಹಾಗಂತ ಇವರಿಂದ ಏನಾದ್ರು ತೊಂದ್ರೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಾವು ಕಾಂಪೌಂಡ್ ಆಗಿರ್ತೀವಿ. ನಿಮಗೆ ಮರ್ಯಾದಿಲ್ಲ ಅಂದ್ರೆ ನಮಗೆ ಇರುತ್ತೆ ಇಲ್ಲಿ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಏನಂತ ಅವ್ರಿಗೆ ಸ್ವಂತೂರ್ ಕಣೋ, ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮಂದ್ರೆಲ್ಲರೂ ಒಂದೇ ಕುಟುಂಬದ ತರ ಇರ್ತಾರೆ ಇಲ್ಲಿ. ನನ್ ಮೈ ಮೇಲೆ ಒಂದು ಕೂದಲು ಮುಟ್ಟಿದ್ರು ನಿನ್ ಕಣ್ಣಲ್ಲಿ ಕಡ್ಡಿ ಇಟ್ಟು ಆಟಾಡ್ಸ್ಬಿಡ್ತಾರೆ. ಶಾಂತವಾಗಿದ್ದೀವಿ, ಮಾಡಿರೋದಂತ ಕೆಲಸ ಆಯ್ತು ಬ್ರದರ್, ಆಯ್ತು ಅಣ್ಣ ನಾನ್ ಹೇಳ್ತಿರೋದು ನೀವು ಬಂದ್ಮೇಲೆ ಮರ್ಯಾದಿಲ್ಲ ಅಂದ್ಮೇಲೆ ನಮ್ಗೇನೈತೆ ಇನ್ಮೇಲೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ಯಾರಮ್ಮ ನೀವೇ? ಚಿಕ್ಕಮ್ಮ, ನನ್ನ ಮಗನಿಗೆ ಚಿಕ್ಕಮ್ಮ, ನನ್ನ ಮಾಲಿಯ, ನನ್ನ ಅಲಿಯವ, ನನ್ನ ಅಪ್ಪ ನಿಮ್ಮಳ ಮುಟ್ಲು ಅಪ್ಪ, ಅಪ್ಪ 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 ಉಂಟವಿ ಅನ್ನೋದು ಒಳಗಡೆ ಹೋಗೋಣ. ನೀನ್ ಅರ್ಧ ಗಂಟೆ ಟೈಮ್ ಕೊಟ್ಟಿದೀವಿ, ಅವ್ರು ಬಂದಿಲ್ಲ ಅಂದ್ರೆ ಗೇಟ್ ಹೊಡ್ಕೊಂಡು ನುಗ್ತೀವಿ. ಅದೆಷ್ಟು ಜನನ ಸೂಟ್ ಮಾಡ್ತಾರ ಮಾಡ್ಲಿ. ರೈತರು ಸಹಾಯಕ್ ರೆಡಿ ಏನಪ್ಪ? ಸ್ವಾತಂತ್ರ್ಯ ಸಿಕ್ಕಿದೆ, ಸೂಟ್ ಮಾಡಿ. ಹೌದು, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಅದೆಷ್ಟು ಜನನ ಸೂಟ್ ಮಾಡ್ತಾರ ಮಾಡ್ಲಿ ಅವ್ರು. ಅಲ್ವಾ? ಇನ್ನು ಅರ್ಧ ಗಂಟೆ ಟೈಮ್ ಕೊಟ್ಟಿದೀವಿ ಸರ್. ಯಾರು ಇನ್ಚಾರ್ಜ್ ಇದೀರೋ ಏನ್ ಗೊತ್ತಿಲ್ಲ. ಇನ್ನು ಅರ್ಧ ಗಂಟೆ ಒಳಗಡೆ ಇಲ್ಲಿ ಇರ್ಬೇಕು ಅವರು. ಅರ್ಧ ಗಂಟೆ ನೋಡ್ತೀವಿ. ನಮ್ಮನ್ನ ಕಾಯುವ ವಾಚ್ಮೆನ್ಗಳಿಗೆ ನಿಮಗೆ ಇಷ್ಟೊಂದು ಅಧಿಕಾರ ಬಂದ್ರೆ ನಿಮಗೆ ಊಟ ಹಾಕೋವ್ರಿಗೆ ನಮಗೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ಇರ್ಬೇಕು ಸರ್ ನಮಗೆ? ನಮ್ಮನ್ನ ಕಾಯೋರು ನೀವು, ನಮ್ಮ ಟ್ಯಾಕ್ಸ್ ಅಲ್ಲಿ ಸಂಬಳ ತಗೊಂಡು ನಮ್ಮನ್ನ ಕಾಯೋರು ನೀವು. ಏನ್ ಸರ್ ತಮ್ಮ? ಸುಟ್ ಮಾಡಿ ನಮ್ಮನ್ನು ಸಾಯ್ತೀವಿ, ನಾವು ಜೀವ ಬಿಡ್ತೇವೆ. ಸುಟ್ ಮಾಡಿ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಸುಟ್ ಮಾಡಿ, ನಾವು ಪಾಕಿಸ್ತಾನದಿಂದ ನಾವು ಬಂದಿದ್ದೀವಿ. ಸುಟ್ ಮಾಡಿ ನಮ್ಮನ್ನು. ಈ ದೇಶದಲ್ಲಿ ನಾವು ಬೇಡ. ಸುಟ್ ಮಾಡಿ ನಮ್ಮನ್ನ, ಸುಟ್ ಮಾಡಿ ನಮ್ಮನ್ನ, ಸುಟ್ ಮಾಡ್ಬಿಡಿ. ನಿಮಗೆ ಅವಾರ್ಡ್ ಸಿಗ್ಲಿ, ಸುಟ್ ಮಾಡಿ. ನಗನಾಡ್ತೀರಿ, 3 ಜೀವ ಹೋಗಿದೆ, 3 ಜೀವ ಹೋಗಿದೆ. ನಗನಾಡ್ತೀರಿ ನೀವು, ಮನ ಮರ್ಯಾದೆ ಇರುತ್ತೆ. ನಗನಾಡ್ತೀರಾ ನೀವು? 3 ಜೀವ ಹೋಗಿದೆ ಸರ್. ಏನ್ ನಗನಾಡ್ತೀರಿ ನೀವು? ಸ್ವಲ್ಪ ದುಃಖ ಇಲ್ವಾ? ಮನುಷ್ಯರಂತ ಮನಿದಾಭಿಮಾನ ಇಲ್ವಾ? ಮನಿದಾಭಿಮಾನ ಇಲ್ವಾ? ಅವ್ರು ಬೇರೆ ಕೇಳ್ತಾ ಇದ್ದಾರೆ, ಬೇರೆ ಕೇಳ್ತಾ ಇದ್ದಾರೆ ಬಿಡಪ್ಪ. ಏನಾರು ಆಗ್ಲಿ. ನಿಮ್ದು ಏನಿದೆ ನೋಡಿ. ಅಲ್ಲ, ಇಂಥ ಇದ್ರಲ್ಲಿ ಎಷ್ಟು ಸಲ ವಾರ್ನಿಂಗ್ ಕೊಟ್ಟಿದ್ದೀರಿ? ಎಷ್ಟು ಸಲ ವಾರ್ನಿಂಗ್ ಕೊಟ್ಟಿದ್ದೀರಿ? ಎನ್ಕೌಂಟರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವಾಗ 3 ಜೀವ ಹೋಗಿದೆ, 3 ಜೀವ ಹೋಗಿದೆ. ಇವಾಗ ಇದಕ್ಕೆಲ್ಲ ಮರ್ಯಾದೆ ಇಲ್ವಾ? ಇದಕ್ಕೆಲ್ಲ ಬೆಲೆ ಇಲ್ವಾ? ಇದಕ್ಕೆಲ್ಲ ಬೆಲೆ ಇಲ್ಲ. ನಮ್ಗೆ ನಿಮ್ ತಮ್ಮನ ಒಡ ಹುಡ್ದವನು ಸೋದರ ಮಾವ, ನೋಡಿ ಸರ್ ಬಂದು. ಇದು ನಮ್ಮ ಅಮ್ಮ ದೊಡ್ಡದು ಹಿರಿಯವರು, ನಾನು ಹಿರಿ ಮಗ. ಕೆಲಸ ಮಾಡ್ತಾ ಇದ್ದ ನಮ್ಮ ತಮ್ಮ. ಈಗ 40 ಲಕ್ಷ ಹಾಕಿ ಮನೆ ಕಟ್ಟೋಣ. ನಾಳೆ ಗೃಹ ಪ್ರವೇಶ ಅವ್ರದ್ದು ಅನ್ಯಾಯ ಸಾಯಿಸ್ಬಿಟ್ಟಿದ್ದಾರೆ ಸರ್. ಮನೆಯಿಂದ ಕರ್ಕೋಗಿ ಅಂದ್ರೆ ಮಾಡಿದ್ರ ಸರ್, ಮನೆಯಿಂದ ಕರ್ಕೋಗಿ ಸ್ವಂತ ತಮ್ಮ, ನನ್ನ ಸ್ವಂತ ಸೋದರ ಮಾವ.
ಕರೆಸ್ತ್ರ ಅವ್ರನ್ನ ಫೋನ್ ಮಾಡಿದೇವೆ ಬ್ರದರು ಆಂಧ್ರವೇ ಬರ್ತಾ ಇದ್ದಾರೆ ಸಾಹೇಬ್ರೆ ಡಿಎಫ್ನೇ ಎಲ್ಲಿ ಬರ್ತಿದ್ದಾರೆ? ಆಂಧ್ರವೇ ಬರ್ತಾ ಇದ್ದಾರೆ ಸಾಹೇಬ್ ನಮ್ಮ ಸಾಹೇಬ್ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಯಾವ ಕಾನೂನು ಇದೆ ನೋಡಿ, ಅವ್ರಿಗೆ ಯಾವ ಕಾನೂನು ಇದೆ ಈ ತರ ರೈತರನ್ನ ಸಾಯಿಸೋದಕ್ಕೆ? ಪ್ರಜಾಪ್ರಭುತ್ವ ಅಲ್ವಾ ಇವತ್ತು? ಸ್ವಾತಂತ್ರ್ಯ ದಿನಾಚರಣೆ ನೋಡಿ, ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಗಿದೆ, ರೈತರನ್ನ ಯಾವ ತರ ಸಾಯಿಸಿದ್ದಾರೆ ನೋಡಿ. ಐದು ನಿಮಿಷ ಒಂದು ಪಕ್ಷಿ ಸಾಯಿಸಿದ್ರೆ ಜೈಲಿಗೆ ಹಾಕ್ತೀರಾ, 3 ಜೀವ ಸಾಯಿಸಿದ್ರ ಯಾ ಸೂಳ ಮಗ ಇದಕ್ಕೆ ಉತ್ತರ ಕೊಡೋನು ಯಾರು? ಈ ಜೀವ ಕೊಡೋನು ಯಾರು? ಈ ಮಕ್ಕಳ ಸಾಕೋರು ಯಾರು? ತಪ್ಪು ಮಾಡಿರೋದಕ್ಕೆ ದಂಡನೆ ಕೊಡಿ, ಅರೆಸ್ಟ್ ಮಾಡಿ ದಂಡನೆ ಕೊಡಿ. ಏನು ಮಾಡಿದ್ರು 3 ಜೀವ ಬೇಕು ನನಗೆ, 3 ಜೀವ ಬೇಕು. ಕೂತ್ಕೊಳ್ಳಿ, ರೈತರು ಯಾವತ್ತು ಕಚ್ಚಾಡಬಾರ್ದು. ಕೂತ್ಕೊಳ್ಳಿ ಕೆಳಗಡೆ, ಶಾಂತವಾಗಿರಿ. ನಾನು ಪ್ರಭು ಸುಪ್ರೀಂ, ನಾನು ಕೇಸ್ ಆಗಿ ಅವರು ಜೈಲಿಗೆ ಹೋಗ್ಬೇಕು. ಯಾರಿಗೋ ಶೂಟ್ ಮಾಡು ಅಂತ ಹೇಳಿದ್ರೆ ಅವ್ರಿಗಿಂತ ಮೇಲಿದಾರಲ್ಲ DF, ಅವ್ರು ಇದೇ ತರ ಪದೇ ಪದೇ ರೈತರಿಗೆಲ್ಲ ಒಡೆದು ಕೆಣಕಿ ನಾವು ಸುಮಾರು ಸತಿ ಹೇಳಿದೀವಿ. ರೈತರಿಗೆಲ್ಲ ಒಡೆಯೋದು ಮಾಡೋದು ಮಾಡಿದ್ರೆ ರೈತರು ಇವತ್ತು ಏನು ತಂದ್ಕೊಡಕ್ಕಾಗತ್ತಾ? ತಂದ್ಕೊಡಕ್ಕಾಗುತ್ತೆ ಆದೇಶ ನಾವು ಅವ್ರ 3 ಜನಕ್ಕೆ ನಾವು ಅವರ MLA ಅವರು ಇಲ್ಲಿಗೆ ಬರಲಿ, ನಾವೇನು ಏನ್ ಇದು ಮಾಡಲ್ಲ. ಸ್ಥಳಕ್ಕೆ ಬಂದು ಅರಣ್ಯ ಮಂತ್ರಿ ಎಲ್ಲಿದ್ರು ಸರ್, ಇವತ್ತು ನಮ್ಮ ಜಾಗಕ್ಕೆ ಬರಲೇಬೇಕು ಅವರು. ನಾವು ಮಾಡೋಣ. ಈಗ MLA ಅವರು ಸರ್, MLA ಅವರು ಕರೆಸಿ. MLA ಅವರು ರೈತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ, ವಿರೋಧಿ ಅರಣ್ಯ ಮಂತ್ರಿಗೆ, ಮುಖ್ಯಮಂತ್ರಿಗೆ, ರೈತರನ್ನು ಕೊಲೆ ಮಾಡುತ್ತಿರುವ ಅರಣ್ಯ ಸಚಿವನಿಗೆ, ಅವಿವೇಕಿ ಅರಣ್ಯ ಸಚಿವನಿಗೆ ಕೂತ್ಕೊಳ್ಳಿ, ಎಲ್ಲ ಕೂರ್ಸಿ ಎಲ್ಲಾನು ಕೂರ್ಸಿ. ಕೂತ್ಕೊಳ್ಳ ಎಲ್ಲ ದಯಮಾಡಿ ಕೂತ್ಕೊಳ್ಳಿ. 5 ನಿಮಿಷ ಎಲ್ರು ಕೂತ್ಕೊಳ್ಳಿ. ಎಲ್ಲ ಅವರವರು ಮಹದೇಶ್ವರ ಬೆಟ್ಟದ ಫೋನ್ ಮಾಡಿ ಎಲ್ಲರೂ ಬರ್ಲಿ, ಎಲ್ಲರೂ ಮಹದೇಶ್ವರ ಬೆಟ್ಟದಿಂದ ಬರ್ಲಿ, ಕರೀರಿ, ಎಲ್ಲರೂ ಕರೀರಿ. ನನ್ ಕಾಡ್ ಒಳಗಡೆ ನಾನು ಹೋಗ್ತೀನಿ ಅಪ್ಪ, ಅದಕ್ಕೆ ಸಂಬಂಧಪಟ್ಟ ಕಾನೂನು ಇದೆ, ಕಾನೂನು ಚೌಕಟ್ಟಲ್ಲಿ ಬಾ. ನೀನು ಸಾಯಿಸಕ್ಕೆ ನೀನ್ ಯಾರು? ಇದು ಪ್ರಜಾಪ್ರಭುತ್ವನ, ಸಂಘಾಧಿಕಾರಿನ, ಕಾನೂನು ಇರೋದು. ರೈತ ಪ್ರಜೆ ನಮ್ಮ ಪ್ರಭುಗಳಿಗೆ ಏನಂತ ನೀವು ಉತ್ತರ ಕೊಡೋದು? ಗುಂಡೇಟಿಂದನ ಅರಣ್ಯ ಕಾಯಕ್ಕಿರೋರು ನೀವು, ನಿಮ್ಗೆ ಸಂಬಳ ತಗೋದ್ರ ಗತಿ ಇಲ್ಲ ಅಂತ ಇವತ್ತು ರೈತರ ಪ್ರಭುಗಳನ್ನ ನೀವು ಗುಂಡಿಗೆ ಕೊಂದಿದ್ರೆ ಇದು ಸರ್ವಾಧಿಕಾರಿ ಸರ್ಕಾರನ ಹೇಳಿ ಮುಖ್ಯಮಂತ್ರಿಗಳೇ. ಇಷ್ಟೊತ್ತಿಗೆ ಒಂದು ಹುಲಿ ಸತ್ತಿದ್ರೆ ನೀವು ಅಲ್ಲಿಂದನೇ ಸ್ಟೇಟ್ಮೆಂಟ್ ಕೊಡ್ತಿದ್ರಿ, ಡೆಲ್ಲಿಗೆ ಹೋಗ್ತದೆ ಅದು. ಆದ್ರೆ ನಮ್ಮ ರೈತ ಬಂಧುಗಳನ್ನ, ನಮ್ಮ ದೇಶದ ಪ್ರಭು, ಅದು ಇಂಡಿಪೆಂಡೆಂಟ್, ಇವತ್ತು ಸ್ವತಂತ್ರ ಬಂದಿನ ಇವತ್ತು ನೀವು ಕೊಲೆ ಮಾಡ್ತೀರಾ ಅಂದ್ರೆ ಇದರ ಮುಂದೆ ಯಾರ ಉದ್ದೇಶ ಇದೆ? ಯಾವ್ದಕ್ಕಾಗಿ ನೀವು ಕೊಲೆ ಮಾಡಿದಿರಾ? ಏನ್ ಮಾಡಿದ್ರೆ ಅಂತ ಕೊಲೆ ಮಾಡಿರೋದು ನೀವು? ಹಾಗಾಗಿ ಅರಣ್ಯ ಸಚಿವರು ಇನ್ನೂ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಏನ್ ಕತ್ತ ಮೇಯಿಸ್ತಾ ಇದ್ರೆ ಅರಣ್ಯ ಸಚಿವರೇ ನೀವು ತಕ್ಷಣದ ಆಫೀಸಿಗೆ ಅಲ್ಲೇ ನೀವು ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳೇ ತಕ್ಷಣ ನೀವು ಅರಣ್ಯ ಮಂತ್ರಿ ನೀವು ಕಳಿಸ್ಕೊಡ್ಬೇಕು. DCF PGTF ಬರಬೇಕು. ಏನ್ ಆಟ ಆಡ್ತೀರಿ ಆಟೋ ನೀವು? ಚಳುವಳಿ ಇಡೀ ಜಿಲ್ಲೆ ಹತ್ತು ಉರುವೈತದೆ. ಎಲ್ಲಾ ಕಡೆ ಇಡೀ ಜಿಲ್ಲೆ ಎಲ್ಲಾ ಕಡೆ ಇವತ್ತು ಜನ ಕೂತ್ಕೊತಾರೆ.
ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡ್ತೀವಿ. ಹಾಗಾಗಿ ಎಲ್ಲ ಸಂಘಟನೆಗಳು ನಾವು ಇವತ್ತು ಬಂದಿದ್ದೀವಿ. ಈ ವಿಷಯದಲ್ಲಿ ರಾಜಿ ಇಲ್ಲ. ತಕ್ಷಣ MLA ಅವರು ಆ ಕೊಲೆಗಡೆ ಅರಣ್ಯ ಅಧಿಕಾರಿಗಳನ್ನ ತಂದು ನಮ್ಮ ಮುಂದೆ ನಿಲ್ಲಿಸಬೇಕು. ಮೂರುವರೆ ಒಳಗಡೆ ಬಂದೇ ಹೋದ್ರೆ ಎಲ್ಲ ರೈತರು ಗೇಟ್ ಹೊಡ್ಕೊಂಡು ಒಳಗಡೆ ಹೋಗ್ತೇವೆ. ಆಯ್ತಾ ಆಯ್ತಾ ಕೇಳಿ, ಎಲ್ಲ ಮಾತಾಡ್ಬೇಡಿ, ಒಂದ್ ನಿಮಿಷ ಇಲ್ಲಿ ಕೇಳಿ, ಇಲ್ಲಿ ಕೇಳ್ರಿ. ಅಮ್ಮ ಅಮ್ಮ ಇಲ್ಲಿ ಕೇಳಿ, ಅಮ್ಮ ಕೂತ್ಕೊಳ್ಳಿ ಒಂದ್ ನಿಮಿಷ. ಎಲ್ರು ಗಳಮಳ ಮಾಡಿ ಒಂದ್ ನಿಮಿಷ ಕೇಳಿ. 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ನಾವು ಇವತ್ತು. ಸ್ವಾತಂತ್ರ್ಯ ದಿನಾಚರಣೆ ದಿನ 3 ಜನ ರೈತರನ್ನ ಕೊಲೆ ಮಾಡಿದ್ದಾರೆ. ಎನ್ಕೌಂಟರ್ ಅಲ್ಲ ಇದು, ಕೊಲೆ ಮಾಡಿರೋದು, ಮೋಸ ಮಾಡಿ ಕೊಲೆ ಮಾಡಿದ್ದಾರೆ ರೈತರನ್ನ. ಕೊಲೆ ಮಾಡಿರೋ ಅಧಿಕಾರಿಗಳನ್ನ ಅರಣ್ಯ ಇಲಾಖೆನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾವು ಇಲ್ಲಿ ಹೇಳಿ, ನಾವು ಇಲ್ಲಿ ಇಡೀ ಅರಣ್ಯ ಇಲಾಖೆ ಎಲ್ಲರನ್ನೂ ದೋಷಿಸ್ತಾ ಇಲ್ಲ. ಯಾರು ಅಲ್ಲಿ ಮೋಸ ಮಾಡಿ ಆ ರೈತರನ್ನ ಕೊಲೆ ಮಾಡಿದಾರೋ ಅವ್ರಿಗೆ ಹೇಳ್ತಾ ಇದ್ದೀವಿ, ರೈತರನ್ನ ಕೊಲ್ಲೋ ಗಂಡಸರು ಅವ್ರಾಗಿದ್ರೆ ಇವಾಗ ರೈತರ ಮುಂದ್ಗಡೆ ಬಂದು ನಿಂತ್ಕೊಳ್ಳಿ. ಇವಾಗ ಇಲ್ಲಿನ ರೈತರಿಗೆ ಪರಿಹಾರ ಬೇಡ, ರೈತರಿಗೆ ಪರಿಹಾರ ಬೇಡ. ಅವರು ಸೂಟ್ ಮಾಡಿದ್ರಲ್ಲ ಅವ್ರನ್ನ ತಂದು ರೈತರಿಗೆ ಒಪ್ಪಿಸ್ಬೇಡಿ ಸಾಕು. ಬರ್ತಾರ ಅವರು ಹೊರಗಡೆ. ಟೈಮು ಇನ್ನು ಅರ್ಧ ಗಂಟೆ ಇದೆ, ಬರ್ಲಿಲ್ಲ ಅಂದ್ರೆ ನಾವು ಒಳಗಡೆ ನುಗ್ತೀವಿ. ಯಾರು ಎದುರ್ಕೋಬೇಡಿ, ಯಾರು ಮೂರು ಜನನ ಸೂಟ್ ಮಾಡೋದಲ್ಲ, ಇಲ್ಲಿ 1000 ಜನ ರೈತರಿದ್ದೀವಿ. ಸೂಟ್ ಮಾಡ್ತಾರ ಮಾಡ್ಲಿ, ಬೇಕೇ ಬೇಕು, ಬೇಕೇ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾಡಂತೆ ಕಾಡು. ಜೈಲಿಗೆ ನಾವು, ಲಾಟಿಗೆ ನಾವು, ಲಾಟಿಗೆ ನಾವು. ಬೇಕೇ ಬೇಕು, ಬೇಕೇ ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರುಗಳು ಎಲ್ಲಿಗೂ ಹೋಗ್ಬೇಡಿ, ಅಲ್ಲೇ ಇರಿ. ಇನ್ನು 20 ನಿಮಿಷ ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಅಂದ್ರೆ ಗೇಟ್ ಹೊಡ್ಕೊಂಡು ಹೋಗ್ತೀವಿ ಒಳಗಡೆ. ಇದು ಬರೀ ಮಾತಲ್ಲ, ಇದು ಬರೀ ಮಾತಲ್ಲ, ಎಲ್ಲ ರೈತರ ಆಕ್ರೋಶ, ರೈತರ ಪ್ರತಿಜ್ಞೆ. ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಯಾರು ಗಲಾಟೆ ಮಾಡಬೇಡಿ. ಅವರು ಏನ್ ಹೇಳ್ತಾರೆ ಸಾಧನೆ ಎಲ್ಲ ಶಾಂತಿಯುತವಾಗಿರಿ. ದಯವಿಟ್ಟು ಯಾರು ಮಾತಾಡಬೇಡಿ. ದಯವಿಟ್ಟು ಯಾರು ತೊಳಾಡಬೇಡಿ. ದಯವಿಟ್ಟು ಶಾಂತಿ ಬಗ್ಗೆ ನೀವೆಲ್ಲ ಕೂತ್ಕೋಬೇಕು. ಸಮಸ್ಯೆ ಬಗೆಹರಿಲ್ಲ. ಈಗ MLA ಅವರು ಬಂದಿದ್ದಾರೆ, ನೀವೆಲ್ಲ ಕೂತ್ಕೊಂಡ್ರೆ ಒಂದು ಗೌರವ ಕೊಟ್ಟು ಅವರು ಮಾತಾಡ್ತಾರೆ. ನೀವೆಲ್ಲ ಕೂತ್ಕೊಳ್ಳಿ, ಬರೀ ಸಮಸ್ಯೆ ಬಗೆಹರಿಲ್ಲ. ನೀವು ಕೂತ್ಕೊಳ್ಬೇಕಾಗಲ್ಲ, ಕೂತ್ಕೊಳ್ರಿ ನೀವು. ಅಲೋ, ಕೂತ್ಕೊಂಡ್ರೆ ಮಾತಾಡಕ್ ಆಗಲ್ಲ. ದಯವಿಟ್ಟು PCCF ಸ್ಥಳಕ್ಕೆ ಬಂದು ಸಂಬಂಧಪಟ್ಟ DF, ACF, RF ಮೇಲೆ ಕೇಸ್ ಆಗಿ ಅವರು ಕೆಲಸದಿಂದ ವಜಾ ಆಗ್ಬೇಕು. ಅರಣ್ಯ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆಯನ್ನು ಹೊತ್ತು. ಹಾಗಾಗಿ ಈಗ MLA ಅವರು ಮಾತಾಡಿ ಫೋನ್ ಮಾಡಿ ಅರಣ್ಯ ಸಚಿವರನ್ನ ಕರೆಸ್ತಾರೆ, ಉಸ್ತುವಾರಿ ಸಚಿವರನ್ನ ಕರೆಸ್ತಾರೆ. ಇದು
ಇವತ್ತು ಏನು ಸ್ವಾತಂತ್ರ್ಯ ದಿನ, ನಾವು ಈ ದೇಶದ ಪ್ರಭುಗಳನ್ನ ಏನು ಕೊಂದಿದ್ದಾರೆ ಕೆಲಸ ಮಾಡೋರು. ಹಾಗಾಗಿ ತಕ್ಷಣ ಅವರೆಲ್ಲ ಬರ್ತಾರೆ, MLA ಅವರು ಮಾತಾಡ್ತಾರೆ. ಹೋಗೋದು ಮೌಖಿಕ ಆದೇಶ ಕೊಡ್ತಾರೆ. ಈಗ ನಮ್ಮ ಶಾಸಕರು ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡ್ತಾರೆ. ಈಗ ನಿಮ್ಮ ಪರವಾಗಿ, ನಮ್ಮೆಲ್ಲರ ಪರವಾಗಿ ನೋಡಿ, ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ದಯವಿಟ್ಟು 5 ನಿಮಿಷ ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ 5 ನಿಮಿಷ ದಯವಿಟ್ಟು ಕೂತ್ಕೊಳ್ಳಿ. ಕೈ ಮುಗಿತೀವಿ ನಿಮ್ಗೆ, ದಯವಿಟ್ಟು 5 ನಿಮಿಷ ಕೂತ್ಕೊಳ್ಳಿ. 5 ನಿಮಿಷ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಹಲೋ, ದಯವಿಟ್ಟು ಕೂಡಪ್ಪ. ಅಲ್ಲ, ಎಲ್ಲ ಕೂತ್ಕೊಳ್ಳಪ್ಪ, ನೀವು ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿ. ASF ಇರ್ಬೋದು ಮತ್ತೆ RFO ಇರ್ಬೋದು, ತಳಮಟ್ಟದ ಅಧಿಕಾರಿಗಳನ್ನ ಇಷ್ಟು ಜನನ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಈ ಕೂಡಲೇ ಆಗಬೇಕು. ಕೂಡಲೇ ಆಗಿ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಲಿಕ್ಕೆ ಮತ್ತೆ ನಮಗೆ ಒಂದು ದಾರಿ ಸಿಗುತ್ತೆ. ಇವರ ಏನು ಕುಟುಂಬಸ್ಥರಿಗೆ ಇವತ್ತೇನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಆ ನ್ಯಾಯಕ್ಕೆ ಸರ್ಕಾರನೂ ಇವತ್ತು ಏನು ಸೂಕ್ತ ಪರಿಹಾರ ಮತ್ತೆ ಅವರ ಏನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತೆ ಅವ್ರಿಗೊಂದು ಸರ್ಕಾರಿ ಕೆಲಸ ಇಷ್ಟನ್ನು ನಾವು ಮನವಿಯಲ್ಲಿ ನನ್ನ ಸಚಿವರಿಗೆ ಕೊಟ್ಟಿದ್ದೇವೆ.